ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಪ್ರೈಮರಿ ಕೀ ಮತ್ತು ಫಾರಿನ್ ಕೀ ಡಿಫ್ರೆನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಇದು ಆಲ್ರೆಡಿ ಹೇಳಿದ್ದೀನಿ, ಬಟ್ ಇವತ್ತು ಪರ್ಟಿಕ್ಯುಲರ್ ಆಗಿ ಅದರದ್ದೇ ಆಗ್ತಕ್ಕಂಥ ಒಂದು ಡಿಫ್ರೆನ್ಸ್ನ ಹೇಳ್ತಾ ಇದ್ದೀನಿ. ಇಲ್ಲಿ ನಾವು ನೋಡ್ಬೋದು ಪ್ರೈಮರಿ ಕೀನೆಲ್ಲ ಯಾವ ಥರ ಯೂಸ್ ಮಾಡ್ತೀವಿ, ಪ್ರೈಮರಿ ಕೀ ಇರ್ತಕ್ಕಂಥ ಮತ್ತು ಫಾರಿನ್ ಕೀ ಇರ್ತಕ್ಕಂಥ ಡಿಫ್ರೆನ್ಸ್ ನಾನು ಓದ್ ಕ್ಲಾಸಲ್ಲಿ ಹೇಳಿದ್ದೀನಿ. ನೀವು ಆ ಕ್ಲಾಸ್ ನೋಡಿಲ್ಲ ಅಂತಂದರೆ ಆ ಕ್ಲಾಸ್ ನೋಡಿದರೆ ಇದು ಬೇಗ ಅರ್ಥ ಆಗುತ್ತೆ. ಓಕೆ, ಬೇಗ ಅರ್ಥ ಆಗೋದಕ್ಕೋಸ್ಕರ ಕ್ಲಾಸ್ ನೋಡಿ. ಓಕೆ ಫ್ರೆಂಡ್ಸ್, ಲೆಟ್ ಸ್ಟಾರ್ಟ್. ಪ್ರೈಮರಿ ಕೀ ಮತ್ತು ಫಾರಿನ್ ಕೀಗೆ ಇರ್ತಕ್ಕಂಥ ಡಿಫ್ರೆನ್ಸು, ಇಟ್ ಈಸ್ ಯೂಸ್ ಟು ಐಡೆಂಟಿಫೈ ಯರ್ ರೆಕಾರ್ಡ್ಸ್. ಓಕೆ, ಪ್ರೈಮರಿ ಕೀ ಏನಕ್ಕೆ ಯೂಸ್ ಮಾಡ್ತೀವಿ? ಇಟ್ ಈಸ್ ಫಾರ್ ಐಡೆಂಟಿಫೈಯಿಂಗ್ ಯರ್ ರೆಕಾರ್ಡ್ಸ್. ಒಂದು ರೆಕಾರ್ಡ್ಸ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಈ ಒಂದು ಪ್ರೈಮರಿ ಕೀನ ಯೂಸ್ ಮಾಡ್ತೀವಿ. ಆ್ಯಂಡ್ ಯೂನಿಕ್ಲಿ ಫ್ರಮ್ ದಿ ಟೇಬಲ್, ಯೂನಿಕ್ ಆಗಿ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ರೆಪ್ರೆಸೆಂಟಿಂಗ್ ಯೂನಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಪ್ರೈಮರಿ ಕೀ ಯೂಸ್ ಫಾರ್ ದಟ್ ಥಿಂಗ್. ನೆಕ್ಸ್ಟು ಇದು ಫಾರಿನ್ ಕೀ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ, ಇಟ್ ಈಸ್ ಯೂಸ್ ಟು ಎಸ್ಟಾಬ್ಲಿಷ್ ಎ ಕನೆಕ್ಷನ್ ಬಿಟ್ವೀನ್ ದ ಟೇಬಲ್ಸ್ ಮಧ್ಯೆ ಕನೆಕ್ಷನ್ ಬಿಟ್ವೀನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಸಂಬಂಧ ಬೆಳೆಸೋದಕ್ಕೆ ಒಂದು 2-3 ಟೇಬಲ್ ಇರ್ತದೆ, 2 or more ಟೇಬಲ್ಸ್ ಇದ್ದಾಗ ವಿ ಶುಡ್ ಕನೆಕ್ಟ್ ದೋಸ್ ಟೇಬಲ್ಸ್. ಓಕೆ, ಸೊ ದಟ್ಸ್ ವೈ ವಿ ಯೂಸಿಂಗ್ ಫಾರಿನ್ ಕೀ. ನೆಕ್ಸ್ಟು, ಇಟ್ ಕಾಂಟ್ ಅಕ್ಸೆಪ್ಟ್ ನಲ್ ವ್ಯಾಲ್ಯೂಸ್. ಇದು ನಲ್ ವ್ಯಾಲ್ಯೂಸ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ನಾನು ನಲ್ ವ್ಯಾಲ್ಯೂಸ್ ಅಂದರೆ ಏನು ಅಂತ ಹೇಳಿದ್ದೀನಿ ಓದ್ ಕ್ಲಾಸಲ್ಲಿ. ನೀವು ಆ ಕ್ಲಾಸ್ ನೋಡಿದರೆ ಈ ಕ್ಲಾಸ್ ಬೇಗ ಅರ್ಥ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು, ಫಾರಿನ್ ಕೀಯಲ್ಲಿ ಇಟ್ ಕ್ಯಾನ್ ಅಕ್ಸೆಪ್ಟ್ ದಿ ನಲ್ ವ್ಯಾಲ್ಯೂಸ್. ಆ್ಯಂಡ್ ಅಗೈನ್ ಪ್ರೈಮರಿ ಕೀಯಲ್ಲಿ ಇಟ್ ಕಾಂಟ್ ಅಕ್ಸೆಪ್ಟ್ ದಿ ಡೂಪ್ಲಿಕೇಟ್ ವ್ಯಾಲ್ಯೂಸ್, ಬಟ್ ಇನ್ ಫಾರಿನ್ ಕೀ ಇಟ್ ಕ್ಯಾನ್ ಅಕ್ಸೆಪ್ಟ್ ದಿ ಡೂಪ್ಲಿಕೇಟ್ ವ್ಯಾಲ್ಯೂಸ್. ಆ್ಯಂಡ್ ಆಲ್ಸೋ ಫೋರ್ತ್ ಪಾಯಿಂಟ್ ಬಂದುಬಿಟ್ಟು, ಪ್ರೈಮರಿ ಕೀಯಲ್ಲಿ ಇಟ್ ಈಸ್ ಆಲ್ವೇಸ್ ಎ ಕಾಂಬಿನೇಷನ್ ಆಫ್ ನಾಟ್ ನಲ್ ಆ್ಯಂಡ್ ಯೂನಿಕ್ ಕಾನ್ಸ್ಟೆಂಟ್ಸ್. ಆ್ಯಂಡ್ ನೆಕ್ಸ್ಟು ಫಾರಿನ್ ಕೀಯಲ್ಲಿ ಇಟ್ ಈಸ್ ನಾಟ್ ಎ ಕಾಂಬಿನೇಷನ್ ಆಫ್ ನಾಟ್ ನಲ್ ಆ್ಯಂಡ್ ಯೂನಿಕ್. ಓಕೆ, ಇದು ಒಂದು ನಾಟ್ ನಲ್ ಮತ್ತು ಯೂನಿಕ್ದ ಒಂದು ಕಾಂಬಿನೇಷನ್ ಅಲ್ಲ ಯಾವುದು ಫಾರಿನ್ ಕೀ. ನೆಕ್ಸ್ಟು, ವಿ ಕ್ಯಾನ್ ಸೇವ್ ಓನ್ಲಿ 1 PK ವ್ಯಾಲ್ಯೂ ಇನ್ ಟೇಬಲ್. ಒಂದು ಟೇಬಲಲ್ಲಿ ಒಂದು ಪ್ರೈಮರಿ ಕೀ ಮಾತ್ರ ಇರಬೇಕು. ಓಕೆ, ಬಟ್ ಇನ್ ಫಾರಿನ್ ಕೀ ಏನಾಗಿರ್ಬೋದು, ಮಲ್ಟಿಪಲ್ ಇರ್ಬೋದು. ಇಟ್ ಈಸ್ ಆಲ್ಸೋ ಪಾಸಿಬಲ್ ಇನ್ ಟೇಬಲ್. ಓಕೆ, ನೆಕ್ಸ್ಟು ನಲ್ ವ್ಯಾಲ್ಯೂ ಅಂತಂದರೆ ಏನಪ್ಪ ಅಂತಂದರೆ, ನಾವು ಲಾಸ್ಟ್ ಕ್ಲಾಸಲ್ಲಿ ನಲ್ ಅಂದರೆ ಏನಂತ ಹೇಳಿದರೆ ಇದು ಸ್ವಲ್ಪ ಡೀಪಾಗಿ ಹೇಳ್ತೀನಿ. ನಲ್ ಈಸ್ ಎ ಕೀ ವರ್ಡ್. ಓಕೆ, ಆ ಒಂದು ನಲ್ ಅಂದರೆ ಏನಪ್ಪ ಅಂತಂದರೆ ಕೀ ವರ್ಡ್. ಇವಾಗ ಖಾಲಿ ಇರೋ ಜಾಗಕ್ಕೆ ನಾವು ನಲ್, ಅಲ್ಲಿ ಏನೂ ಇಲ್ಲ ಅಂತ ಕರೆಯೋದಕ್ಕೋಸ್ಕರ ನಲ್ ಎಂಬುದಾಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಯೂಸ್ ಟು ರೆಪ್ರೆಸೆಂಟ್ ನಥಿಂಗ್ ಆರ್ ಎಂಟಿ ಸೆಲ್. ಎಂಟಿ ಇರ್ತಕ್ಕಂಥ, ನಾನು ಹೇಳಿದೆ ಆಲ್ರೆಡಿ, ಖಾಲಿ ಇರ್ತಕ್ಕಂಥ ಸ್ಥಳಕ್ಕೆ ಮತ್ತು ಅಲ್ಲಿ ಏನೂ ಇಲ್ಲ ಅನ್ನೋದಕ್ಕೋಸ್ಕರ ನಲ್ ಎಂಬುದಾಗಿ ಯೂಸ್ ಮಾಡ್ತೀವಿ. ವಿ ಕ್ಯಾನ್ ರೆಪ್ರೆಸೆಂಟ್ ನಥಿಂಗ್ ಆರ್ ಎಂಟಿ ಸೆಲ್. ನೆಕ್ಸ್ಟು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನಲ್ ಬಂದುಬಿಟ್ಟು, ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂತ ನೋಡೋದಾದರೆ ನಾವು, ನಲ್ ಡಸ್ ನಾಟ್ ರೆಪ್ರೆಸೆಂಟ್ ಝೀರೋ ಆರ್ ಸ್ಪೇಸ್. ಅದು ಝೀರೋನೂ ರೆಪ್ರೆಸೆಂಟ್ ಮಾಡೋದಿಲ್ಲ ಮತ್ತು ಒಂದು ಸ್ಪೇಸ್ನೂ ರೆಪ್ರೆಸೆಂಟ್ ಮಾಡೋದಿಲ್ಲ. ಓಕೆ, ನೆಕ್ಸ್ಟು, ಎನಿ ಆಪರೇಷನ್ ಪ್ರಿಫರ್ಡ್ ಆನ್ ನಲ್ ವಿತ್ ರಿಸಲ್ಟ್ ಈಸ್. ಇದು ಏನೇ ಒಂದು ನಲ್ಲಿ ಇರೋವಂಥ ಜಾಗದಲ್ಲಿ ನಾವೇನೇ ಒಂದು ಆಪರೇಷನ್ಸ್ನ ಪರ್ಫಾರ್ಮ್ ಮಾಡಿದ್ವಿ, ಆ್ಯಡ್ ಮಾಡಿದ್ವಿ ಅಂತಂದರೆ ಇಟ್ ಶೋಸ್ ಆ್ಯಸ್ ಎ ನಲ್ ಇಟ್ ಸೆಲ್ಫ್. ಅದು ನಲ್ ಎಂಬುದಾಗಿ ತೋರಿಸುತ್ತೆ. ನೆಕ್ಸ್ಟು, ನಲ್ ಡಸ್ ನಾಟ್ ಆಕ್ಯುಪೈಸ್ ಎನಿ ಮೆಮೊರಿ. ಯಾವುದೇ ಒಂದು ಮೆಮೊರಿನ ಆಕ್ಯುಪೈ ಮಾಡೋದಿಲ್ಲ. ನೆಕ್ಸ್ಟು, ವಿ ಕಾಂಟ್ ಈಕ್ವೇಟ್ ನಲ್. ಅದನ್ನು ಈಕ್ವೇಟ್ ಮಾಡೋದಕ್ಕೆ ಬರೋದಿಲ್ಲ. ಓಕೆ, ಇದು ನಲ್ ಅಂದರೆ ಏನು ಅಂತ ಇವತ್ತು ನಾವು ನೋಡಿದ್ದೀವಿ. ನೆಕ್ಸ್ಟ್, ಪ್ರೈಮರಿ ಕೀಗೂ ಮತ್ತು ಫಾರಿನ್ ಕೀಗೂ ಇರ್ತಕ್ಕಂಥ ಡಿಫ್ರೆನ್ಸ್ ನಾನು ಮೇಜರಾಗಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.